ಫ್ರೆಂಡ್ಸ್, ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಮಟನ್ ಕೈಮಾ ಸಾಂಬಾರು. ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: 1/4 kg ಮಟನ್ಗೆ ಬೇಕಾಗುವ ಸಾಮಗ್ರಿಗಳು: 4 ಈರುಳ್ಳಿ, 4 ಬೆಳ್ಳುಳ್ಳಿ, 2 ಇಂಚು ಶುಂಠಿ, 7-8 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 15 ಒಣಮೆಣಸಿನಣ್ಣು, ಅದಕ್ಕೆ 3 ಸ್ಪೂನ್ ಧನಿಯಾ ಪುಡಿ, ಇಲ್ಲ ಒಂದು 4 ಸ್ಪೂನ್ ಧನಿಯಾ ಕಾಳುಗಳನ್ನ ಫ್ರೈ ಮಾಡಿದ್ರೂ ಆಗುತ್ತೆ, ಅರ್ಧ ಹೋಳ್ಕಾಯಿ, 1 ಟೊಮೊಟೊ. ಮಾಡುವ ವಿಧಾನ: ಪಾತ್ರೆಯಲ್ಲಿ 5 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಮಸಾಲೆಯನ್ನು ಹುರಿದುಕೊಳ್ಳಬೇಕು. ಬೆಳ್ಳುಳ್ಳಿ, ಶುಂಠಿ, ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಹುರಿಯಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿದ ನಂತರ ಆರಿದ ನಂತರ ಮಿಕ್ಸಿಯಲ್ಲಿ ಸ್ವಲ್ಪ ಅರಿಶಿನ ಪುಡಿ, 3 ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ರುಬ್ಬಿಕೊಳ್ಳಬೇಕು. ಕಾಯಿ ಮತ್ತು ಟೊಮೊಟೊವನ್ನು ಬೇರೆ ಪೇಸ್ಟ್ ಮಾಡಬೇಕು ಮತ್ತು ಈ ಮಸಾಲೆಯನ್ನು ಬೇರೆ ಪೇಸ್ಟ್ ಮಾಡ್ಕೊಳ್ಬೇಕು. 1 ಸ್ಪೂನ್ ಅರಿಶಿನ, ಧನಿಯಾ ಪೌಡರ್, ನಾನು ಇದ್ರಪ್ಪ ತುಂಬ ಚಿಕ್ಕದು, ಅದರಲ್ಲಿ 5 ಸ್ಪೂನ್ ಹಾಕಿದ್ದೀನಿ. 15-20 ಒಣಮೆಣಸಿನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ನಾನು ಕೈಮಾವನ್ನು ತೊಳೆದಿದ್ದೇನೆ. ಅದನ್ನು ಮಿಕ್ಸಿಯಲ್ಲಿ 1-2 ರೌಂಡ್ ಅಷ್ಟೇ ಗ್ರೈಂಡ್ ಮಾಡಬೇಕು. 2 ರೌಂಡ್ ಕೈಮಾವನ್ನು ಮಿಕ್ಸಿಯಲ್ಲಿ 2 ಗ್ರೈಂಡ್ ಮಾಡಿದ್ದೇನೆ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಕೈಮಕ್ಕೆ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಖಾರಕ್ಕೆ ಬೇಕಾಗುವ ಮಸಾಲೆ ರುಬ್ಬಿದ್ದೇನೆ. ಅದರಲ್ಲಿ 2 ಸ್ಪೂನ್ 3 ಸ್ಪೂನ್ ಮಸಾಲೆ ಎತ್ಕೊಂಡಿದ್ದೇನೆ. ಇದರಲ್ಲಿ ಕಾಯಿ ರುಬ್ಬಿಟ್ಟಿರೋದ್ರಲ್ಲಿ ಸ್ವಲ್ಪ ಕಾಯಿಯನ್ನು ಎತ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ನಾನು 100 ಗ್ರಾಮ್ ಅಷ್ಟು ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದರ 100 ಗ್ರಾಮ್ ಆದರೂ ಹಾಕೋಬೋದು, ಇಲ್ಲ 50 ಗ್ರಾಮ್ ಪುಡಿ ಮಾಡಿ ಹಾಕೋಬೋದು, ಎಷ್ಟಾದರೂ ಹಾಕೋಬೋದು. ಮನೇಲಿ ಜನ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ನಮ್ಮ ಮನೇಲಿ 100 ಗ್ರಾಮ್ ತಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಹಾಕೋತಾ ಇದ್ದೇನೆ, ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಇದರಲ್ಲಿ ನೋಡೋದು ಮಿಕ್ಸ್ ಮಾಡಿದ್ದೇನೆ. ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ತಿದ್ದೇನೆ. ಎಣ್ಣೆ ಹಾಕ್ತಾ ಇದ್ದೇನೆ. ಇವಾಗ ನಾನು ರುಬ್ಬಿಟ್ಟಿರೋ ಮಸಾಲೆನ ಕೊಟ್ಟೆ ಎಲ್ಲ ಎಣ್ಣೆಲೆ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ. ಮಸಾಲೆ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಎಣ್ಣೆ ಹಾಕಿ ಫ್ರೈ ಮಾಡಿ ಮತ್ತು ಕಾಯಿ ಮಸಾಲೆ ಇದೆಯಲ್ಲ ಅದನ್ನು ಅದರೊಳಗಡೆ ಮಿಕ್ಸ್ ಮಾಡಿದೆ. ಕಾಯಿ ಮಸಾಲೆ ಅಂತ ಅದು ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ನೀರು ನಾನು ಒಂದು ನೀರು ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು ಹಾಕೋಬೇಕು. ಇದು ಕುದಿಯವರೆಗೆ ನಾವು ಮಿಕ್ಸ್ ಮಾಡಿರುವ ಕುದಿಯವರೆಗೆ ಮಸಾಲೆ ಕುದಿಯವರೆಗೂ ನಾವು ಮಿಕ್ಸ್ ಮಾಡಿಟ್ಟಿರ್ಬೋದು. ಎಲ್ಲನೂ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದೊಂದು ಉಂಡೆಗಳನ್ನ ನಿಧಾನ ಬಿಡ್ತಾ ಹೋಗಬೇಕು. ಎಲ್ಲ ಉಂಡೆಗಳನ್ನ ಹಾಕಿದ್ದೀನಿ. ಮತ್ತು ಇವಾಗ ಇದೇ ಥರ ಬೇಯಿಸಿದ್ರೂ ಆಗುತ್ತೆ. ನಾವು ಒಂದು ಕುಕ್ಕರ್ ವಿಷಲ್ ಹೊಡ್ಸ್ಕೊಳ್ತೀನಿ. ನೋಡಿ, ಇವಾಗ ಒಂದೇ ಒಂದು ವಿಷಲ್ ಹೊಡೆದು ತರಿಸಿರೋದು. ಎಷ್ಟು ಚೆನ್ನಾಗಿ ಬಂದೈತೆ ಉಂಡೆಗಳು. ಒಂದು ಎಲ್ಲೂ ಏನು ಹೊಡೆದಿಲ್ಲ, ಅಷ್ಟೇ ಚೆನ್ನಾಗಿದೆ. ಇದ್ರ ಜೊತೆ ಮಟನ್ ಬೇಕಾದರೂ ಹಾಕ್ಕೊಂಡು ಮಟನ್ ಕೈ ಮಸಾಲೆ ಮಾಡ್ಕೊಳ್ಳೋದು. ಆದರೆ ನಾನು ಬರೀ ಮಾಡಿರೋದು ಕೈ ಮಸಾಲೆ. ತುಂಬ ಚೆನ್ನಾಗಿದೆ. ಒಂದು ಸತಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಬಿಸಿ ಬಿಸಿ ಮುದ್ದೆ ಕೈ ಮಸಾಲೆ ಒಂದೇ ಒಂದು ವಿಷಲ್ ಹೊಡಿಸಿರೋದು. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ, ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ.